ಮಕ್ಕಳು ಸಿನಿಮಾ ಅಂತ ಅನ್ಕೊಂಡಿಲ್ಲ. ನಮ್ಮ ಕಲ್ಚರ್ನ ಏನಾದರೂ ಒಂದು ರೀತಿಲಿ ತೋರಿಸ್ಬೇಕಲ್ಲ ಅಂತ ಒಂದಿತ್ತು. ನಮ್ಮ ಸೊಗಡಿಂದ ಎಲ್ಲೂ ಸಿಗ್ತಿರ್ಲಿಲ್ಲ. ಕುವೆಂಪು ಅವರ ಲೇಖನದಲ್ಲಿ ಇದರಲ್ಲೆಲ್ಲ ನೋಡ್ಬೋದು ಬಿಟ್ರೆ ಆಕ್ಟ್ ಆಗಿ ನೋಡಬೇಕು ಅನ್ನೋದು ಒಂದು ಇತ್ತು. 16-17 ವರ್ಷದಲ್ಲಿ ಅಪ್ಪು ಸರ್ ನಾನು ಡೈರೆಕ್ಟ್ ಮೀಟೇ ಮಾಡಿರಲಿಲ್ಲ. ಲಾಸ್ಟ್ ಸಾಂಗ್ ರಿಲೀಸ್ಗೆ ಮೀಟ್ ಮಾಡಿದ್ದು. ಅದ್ರಲ್ಲಿ ಒಂದು ಲೈನ್ ಹೇಳಿದ್ರು, ಆಲ್ ದ ಬೆಸ್ಟ್ ಮಂಜು. ಭಿಕ್ಷುಕಿ, ಅಜ್ಜಿ ಎಲ್ಲ ರೋಲು ಯಾವ್ದು ಕೊಟ್ಟಿಲ್ಲ ಅಂತ ಇಲ್ಲ. ಮಗುದು ಕೊಟ್ಟಿದ್ದಾರೆ, ಆಂಟಿದು ಕೊಟ್ಟಿದ್ದಾರೆ, ಅಲ್ಲಿವರೆಗೂ ಎಲ್ಲ ರೋಲು ಕೊಟ್ಟಿದ್ದಾರೆ. ಅಪ್ಪು ಸರ್ದೇ ಯಾವ್ದಾದ್ರು ಒಂದು ಹುಡುಕೋತಿ ಪಾಠಶಾಲಾ ಸಾಂಗ್ ಇದೆಯಲ್ಲ ಅದನ್ನ ಇಟ್ಟೆ. ನಮ್ದು ಪೆನ್ನು ಆಮೇಲೆ ಗನ್ನು ಕಥೆಲಿತ್ತು. ಮೇಲೆ ಕೆಳಗೆ ಇಟ್ಟು ಓದು ಇಲ್ಲ ಓಡೋಗು ಅಂತ. ಇದರಲ್ಲಿ ಬುಲ್ಲಿ ಅಂತ ಮಾಡ್ಯಾನ, ಸಖತ್ತಾಗಿ ಮಾಡ್ಯಾನ. ಅವನು ಒಂದಿನ ಪ್ರಾಕ್ಟೀಸಿಗೆ ಬಂದೇ ಇಲ್ಲ, ಓಡೋಗ್ಬಿಟ್ಟಿಲ್ಲ. ಈಗ ನೋಡಿದ್ರೆ ಅವನಂತ ಪಂಟ್ರಿಲ್ಲ ಸಿನಿಮಾದಲ್ಲಿ. ಒಬ್ಬ ಪ್ರೊಡ್ಯೂಸರ್ ನಾನು ನಂಬಿಲ್ಲ, 9 ಜನ ನಂಬಿಟ್ರಲ್ಲ. ಅದೇ ಪ್ಲಸ್ ನಮ್ಮ ಸಿನಿಮಾದಲ್ಲಿ 9 ಜನ ಜೊತೆಗೆ 6 ಜನ ಕಲಾವಿದರಾಗಿದ್ದಾರೆ ಅದರಲ್ಲಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಪಾಠಶಾಲಾ ಚಿತ್ರತಂಡ ಇದೆ. 28ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ದೊಡ್ಡ ವಿಷಯನ ಇಟ್ಕೊಂಡು ಒಂದು ಪುಟ್ಟಾಗಿ ಮುದ್ದಾಗಿ ಒಂದು ಸಿನಿಮಾ ಬಂದಿದೆ, ಅದೇ ಪಾಠಶಾಲಾ. ಸೊ ನಾನೊಂದಷ್ಟು ಕಂಟೆಂಟ್ ನೋಡಿದೆ. ಆ ವಿಚಾರವಾಗಿ ಮಾತಾಡೋದಕ್ಕೆ ಈಗ ನನ್ನ ಜೊತೆಗೆ ಚಿತ್ರತಂಡ ಇದೆ. ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಒಳ್ಳೆಯ ವಿಷಯ, ಎಸ್ಪೆಷಲಿ ಶಿವಮೊಗ್ಗ ಜಿಲ್ಲೆಯವರಿಗೆ ವಿಶೇಷವಾಗಿ ಈ ಒಂದು ಸಿನಿಮಾದಲ್ಲಿ ಈ ಸಿನಿಮಾದ ವಿಷಯ ತುಂಬ ಮುಖ್ಯವಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಮಾತುಕತೆ ಶುರು ಮಾಡೋಣ. ಮೊದಲಿಗೆ ಇಡೀ ತಂಡಕ್ಕೆ ಸ್ವಾಗತ. ಧನ್ಯವಾದ. ಮಂಜುನಾಥ್ ಸರು ನಮಗೆ ಹಳೆ ಪರಿಚಯ, ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ನಾವು ಚಾನಲಲ್ಲಿದ್ದಾಗಿಂದನೂ ಗೊತ್ತಿರೋರು. ಸೊ ನಿಮ್ಮದೆಲ್ಲ ಹೊಸ ಪರಿಚಯ. ಸೊ ಹಾಗಾಗಿ ನಿಮ್ಮಿಂದನೇ ಪರಿಚಯ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಸೊ ಮೊದಲಿಗೆ ನಾನು ನೇಹಾ ಅಂತ ಹೇಳಿ ಫಸ್ಟ್ ಆರ್ಟ್ ಮೂವಿ ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ದೆ. ಥಿಯೇಟ್ರ್ ಮೂವಿ ವೇಷ ಅಂತನೆಲ್ಲ ಮಾಡಿದ್ದೆ. ಇವಾಗ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದು ಇರ್ತಾ ಇದೆ. ಹಾಂ, ಇವಾಗ ಕಾರ್ಪೊರೇಟ್ ವರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ. ಓಕೆ. ಮಂಜು ಸರ್ ಏನು ಬೇಡ. ನನ್ನ ಹೆಸರು ರವಿ ಶೆಟ್ಟಿ ಅಂತ. ನಾನು ಕೃಷಿಕನೂ ಹೌದು, ವ್ಯವಹಾರದಲ್ಲೂ ತೊಡಸ್ಕೊಂಡಿದ್ದೀನಿ. ಇದು ಮೊದಲ ಪ್ರಯತ್ನ. ನಮ್ಮ ಪ್ರೊಡ್ಯೂಸರು ಜೊತೆಗೆ ಕಲಾವಿದನಾಗಿ ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟ್ರು, ಅದು ನಮಗೆ ದೊಡ್ಡ ಪಾತ್ರವಾಗಿದೆ. ಹಾಗಾಗಿ ತೀರ್ಥಹಳ್ಳಿ. ನಾನು ಸಮೃದ್ಧಿ ಅಂತ, ಇವಾಗ ಗ್ರ್ಯಾಜುಯೇಟ್ ಆಗಿದೆ ಇಂಜಿನಿಯರಿಂಗ್. ಇದು ಫಸ್ಟ್ ಮೂವಿ ನಂದು. ಪಾತ್ರದ ಹೆಸರು ಸಹನಾ ಅಂತ. ಸಮೃದ್ಧಿ ಆ್ಯಕ್ಚುಲಿ ಇವಾಗ ಶೂಟಿಂಗ್ ಮುಗಿಸ್ಕೊಂಡು ಹಿಂಗೆ ಬಂದು ಕೂತಂಗಿದೆ. ಹಾಂ, ಸೇಮ್ ಗೆಟಪ್ಪು. ಹಾಂ ಸರ್, ಒಂದು ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ. ಒಂದಷ್ಟು ವಿಷಯ, ಈ ಒಂದು ಟೈಟ್ಲಾಗಲಿ ಈ ಒಂದು ವಿಷಯ ಆಗಲಿ ನಾವು ಸಿಕ್ಕದಾಗ ಹೇಳ್ತಾಯಿದ್ರಿ, ಇದು ಬೇರೆದೇ ವಿಷಯ. ಈ ವಿಷಯನ ನಾವು ಮುಟ್ಟಿದ್ದೀವಿ, ಎಸ್ಪೆಷಲಿ ಶಿವಮೊಗ್ಗ ಜಿಲ್ಲೆಗೆ ತುಂಬ ಹತ್ತಿರವಾಗಿರುವಂಥ ವಿಷಯ ಅಂಥೇಳಿ. ಸೊ ಅದರ ಜೊತೆಗೆ ನಂಗೆ ಎಲ್ಲದಕ್ಕಿಂತ ಮೊದಲು ಹೇಳಬೇಕು ಅಂತಂದರೆ, ನಿಮ್ಮದು ಈ ಒಂದು ಸಿನಿಮಾ ಪ್ರಯತ್ನ ಇದೆಯಲ್ಲ, ಈ ಸಿನಿಮಾ ಪ್ರಯತ್ನ ಎಸ್ಪೆಷಲಿ ನಿಮ್ಮದೇ ತಂಡ, ನಿಮ್ಮ ಜೊತೆಗಿರೋರು, ಅಕ್ಕಪಕ್ಕ ಇರೋರು ಅವನ್ನೆಲ್ಲ ಸೇರಿಸ್ಕೊಂಡು ಒಂದು ಸಿನಿಮಾ ಮಾಡಿದ್ದೀರಲ್ಲ, ಅದಕ್ಕೆ ನಿಮಗೆ ಮೊದಲಿಗೆ ಅಭಿನಂದನೆಗಳು. ಮತ್ತು ಎಷ್ಟು ಪ್ರೊಫೆಷ್ನಲಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಎಲ್ಲರೂ, ಇವ್ರನ್ನ ಈ ರೀತಿಯೂ ಬಳಸ್ಬೋದಾ ಅಂತ ನೀವು ತೋರಿಸಿದ್ದೀರ ಅಂತ ಅನಿಸುತ್ತೆ. ನನಗೆ ನೋಡಿದಾಗ ಅದನ್ನು ಕೇಳಿದೆ, ಸರ್ ಇವನು ಪ್ರೊಫೆಷ್ನಲ್ ಸರ್, ರಂಗಭೂಮಿ ಅವ್ರದ್ದು. ಇಲ್ಲ ಸರ್, ಇಲ್ಲಿ ನಮ್ಮ ಊರವರು ಇವರೆಲ್ಲ ಜೊತೆಗಿರೋರು ಹಿಂಗೆ ಸೇರಿಸ್ಕೊಂಡು ಮಾಡಿದ್ದು ಅಂತ. ಸೊ ಈ ಒಂದು ವಿಷಯಕ್ಕೆ ಬರ್ತಾ ಇದ್ದರೆ, ಪಾಠಶಾಲಾ ವಿಷಯ ಏನು ಅನ್ನೋದರಿಂದ ಶುರು ಮಾಡಿ. ಫಸ್ಟು ನನಗೊಂದು ಯಾವಾಗಲೂ ಅಂದರೆ ಸಿನಿಮಾ, ಈಗ 3ನೇ ಸಿನಿಮಾ, ಲವ್ ಸಬ್ಜೆಕ್ಟ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಈ ಮಕ್ಕಳು ಸಿನಿಮಾ ಅಂತ ಅಂದ್ಕೊಂಡಿಲ್ಲ. ನಮ್ಮ ಕಲ್ಚರ್ನ ಏನಾದರೂ ಒಂದು ರೀತಿಲಿ ತೋರಿಸ್ಬೇಕಲ್ಲ ಅಂತ ಒಂದಿತ್ತು. ಅದಕ್ಕೆ ಇನ್ಸ್ಪಿರೇಷನ್ನು ಆ್ಯಸ್ ಯೂಶ್ವಲ್ ರಿಷಬ್ ಶೆಟ್ರದ ಇದು ಹಿರಿಯ ಸರ್ಕಾರಿ ಬಂತು. ಆ ಸಿನಿಮಾ ನೋಡಿದ್ಮೇಲೆ ಅದು ಆಸೆ ಇನ್ನೊಂಚೂರು ಜಾಸ್ತಿ ಚಿಗುರಿತ್ತು. ಬಟ್ ಅದೇ ಥರ ಬಂದುಬಿಡುತ್ತೆ ಅಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ನಮ್ದ್ರೆ ಏನಾಗುತ್ತೆ, ನೀವು ಮಲೆನಾಡ್ದು ಸ್ಲ್ಯಾಂಗ್ಗಳು ಬೇರೆ ಥರ ಇರುತ್ತೆ. ನೀವು ಶಿರ್ಸಿ ಉತ್ತರ ಕನ್ನಡ ಬೇರೆ, ತೀರ್ಥಹಳ್ಳಿ ಬೇರೆ, ಸುಮ್ಮನೆ ಘಾಟಿ ಕೆಳಗಿಳಿದ್ರೆ ಉಡುಪಿ ಸೋಮೇಶ್ವರ ಅದು ಬೇರೆ, ಸುಮ್ಮನೆ ಹಿಂಗೆ ಬಂದರೆ ಭದ್ರಾವತಿನೇ ಬೇರೆ, ಹಿಂಗಿರುತ್ತಲ್ಲ. ನಮ್ಮ ಸೊಗಡಿಂದ ಎಲ್ಲೂ ಸಿಗ್ತಿರ್ಲಿಲ್ಲ. ನೀವು ಕುವೆಂಪು ಅವರ ಲೇಖನದಲ್ಲಿ ಇದರಲ್ಲೆಲ್ಲ ನೋಡ್ಬೋದು ಬಿಟ್ರೆ ಅದು ಆ್ಯಕ್ಟಾಗಿ ನೋಡಬೇಕು ಅನ್ನೋದೊಂದು ಇತ್ತು. ಈ ಹುಡುಕಾಟದಲ್ಲಿ ಮಕ್ಕಳನ್ನ ಇಟ್ಕೊಂಡು, ಆಮೇಲೆ ನಮ್ಮ ವೈಫ್ದು ಚಿಕ್ಕಪ್ಪ ಒಂದು ಸ್ಟೋರಿ ಹೇಳಿದ್ರು. ಈ ಥರ ನನಗೆ ಹಿಂಗೆ ಮಾಡಿಬಿಟ್ರು ಫಾರೆಸ್ಟ್ನವರೆಲ್ಲ, ಹೆಂಗೆ ಅಮರ್ಸ್ದೆ ಗೊತ್ತಾ ಅಂದರು. ಅಲ್ಲಲ್ಲ ಏನು ಪ್ರಚಂಡರು, ಎಂಥ ಲೈನ್ ಕೊಟ್ರಿ ಅಂದ್ಬಿಟ್ಟು ನಾನು ಆಲ್ರೆಡಿ ಒಂದು ರಫ್ ಇಟ್ಕೊಂಡಿದ್ದೆ. ಇದನ್ನ ಬ್ಲೆಂಡ್ ಮಾಡಿ ಟೈಟ್ಲ್ ಏನು ಇಡೋದು ಅಂತ ಬಂತು. ಅದೊಂದು ಇನ್ಸ್ಪಿರೇಷನ್ ಇತ್ತು. ಇನ್ನೊಂದು, ನಮ್ಮ ಅಪ್ಪು ಸಾರು ಬಿಫೋರ್ ಡೆತ್ 20 days ಬ್ಯಾಕು ನಮ್ಮದೊಂದು ಸಿನಿಮಾದ್ದೇ ಸಾಂಗ್ ರಿಲೀಸ್ ಮಾಡಿದ್ರು, ಓಮಿನಿದು. ಆವಾಗ ಎಲ್ಲ ಮಾತು ತುಂಬ, ನನ್ನ ಲೈಫಲ್ಲಿ ಒಂದು 16-17 ವರ್ಷದಲ್ಲಿ ಅಪ್ಪು ಸರ್ ನಾನು ಡೈರೆಕ್ಟ್ ಮೀಟೇ ಮಾಡಿರಲಿಲ್ಲ. ಲಾಸ್ಟ್ ಸಾಂಗ್ ರಿಲೀಸ್ಗೆ ಮೀಟ್ ಮಾಡಿದ್ದು. ಅದೇ ಒಂಥರ ಲಾಸ್ಟ್ ಆಗೋಗಿತ್ತು ನಮಗೆ. ಅದರಲ್ಲಿ ಒಂದು ಲೈನ್ ಹೇಳಿದರು, ಆಲ್ ದ ಬೆಸ್ಟ್ ಮಂಜು ಅನ್ನೋದು. ತುಂಬ ನಮ್ಗೆ ಬೇಜಾರಾಗಿ ಏನು ಹುರುಪಿಲ್ಲ ಅಂದಾಗ ಆ ವಿಡಿಯೋ ನೋಡ್ತಿದ್ದೆ. ಆಲ್ ದ ಬೆಸ್ಟ್ ಮಂಜು ಅಂತಲ್ಲ, ಇಂಥವ್ರೆ ನಮ್ಗೆ ಆಲ್ ದ ಬೆಸ್ಟ್ ಅಂದಾಗ ನಾವೇನಾದ್ರು ಮಾಡಬೇಕಲ್ಲ ಬೆಸ್ಟ್ ಅಂತ ಹೇಳಿ
ಇದಕ್ಕೆ ಅಪ್ಪು ಸರ್ದೇ ಯಾವ್ದಾದ್ರು ಒಂದು ಹುಡುಕೋತಿ ಪಾಠಶಾಲಾ ಸಾಂಗ್ ಇದೆಯಲ್ಲ, ಅದು ಹೆಂಗೂ ಕ್ಯಾಚು, ಅದನ್ನಿಟ್ಟೆ. ಎಸ್, ಅದು ಆ ಟೈಟ್ಲ್ ಇಟ್ಟೆ. ನಮ್ಮದು ಪೆನ್ನು ಆಮೇಲೆ ಗನ್ನು ಕಥೆಲಿತ್ತು. ಹಂಗೆ ಮೇಲೆ ಕೆಳಗೆ ಇಟ್ಟು ಓದು ಇಲ್ಲ ಓಡೋಗು ಅಂತ ಮ್ಯಾಚ್ ಮಾಡಿ ಒಂದು ನೋಡಿದೆ ಫ್ರೇಮು. ಓದಿದ್ರೆ ಪೆನ್ನು, ಓಡೋದ್ರೆ ಗನ್ನ? ಇಲ್ಲ, ಪೆನ್ ಹಿಡಿದವರು ಗನ್ ಹಿಡಿದವ್ರಿಗೆ ಹೆಂಗೆ ನಂಟಾಗ್ತಾರೆ ಅಂತ, ಅಥವಾ ಗನ್ ಹಿಡಿದೇ ಇದ್ದಂಗೆ ಹೆಂಗೆ ಮಾಡ್ತಾರೆ ಅನ್ನೋದು ಮೇಲೆ ಹೋಗುತ್ತೆ. ಓ, ಒಳ್ಳೆ ಲೈನು. ಆ ಥರ ಪೆನ್ನಿಗೂ ಗನ್ನಿಗೂ ಸಂಬಂಧ ಇದೆ ಮಲೆನಾಡಲ್ಲಿ. ಅದನ್ನು ನಾವು ನೀಟಾಗಿ ತಗೊಂಬಂದು ಹೀಗೆ. ಸೊ ಈ ಒಂದು ಸಿನಿಮಾ ಅಂದರೆ ಈ ಥರದೊಂದು ನಾಟು ಬಂದಾದಮೇಲೆ ಈ ರೀತಿಯಾದಂಥ ಕಲಾವಿದರು, ಈ ರೀತಿಯಾದಂಥ ಒಂದು ತಂಡ ಕಟ್ಟುವಿಕೆ, ನನ್ನ ಅದೇ ಹಾಡುಗಳನ್ನೆಲ್ಲ ನೋಡ್ತಿದ್ವಿ. ಅಂದರೆ ಮಲೆನಾಡಿಗೆ ಒಂದು ಥೀಮ್ ಮಾಡಿದ್ದೀರಾ, ಆ್ಯಂಡ್ ಹೋಗತ್ಲಾಗೆ ಸಖತ್ತಾಗಿದೆ ಹಾಡು ಮಕ್ಕಳದು. ಸೊ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ, ಮತ್ತು ಈ ಥರದ್ದು ಗಂಭೀರವಾದಂಥ ವಿಷಯನ ನೀವು ಸಿನಿಮ್ಯಾಟಿಕ್ಕಾಗಿ ಪ್ರೆಸೆಂಟ್ ಮಾಡೋದು ಸುಲಭ ಅಲ್ಲ. ಸೊ ಆ ಒಂದು ವಿಷಯಕ್ಕೆ ಈ ಒಂದು ತಂಡವನ್ನು ಸಂಘಟಿಸಿದ್ದು, ಚಿತ್ರೀಕರಣ ಮಾಡಿದ್ದು ಹೇಗೆ? ಅಂದರೆ ಸರ್, ನಮಗೀಗ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಹೆಂಗೆ ಅಂತಿರುತ್ತೆ. ಈ ಕತೆ ಇಟ್ಕೊಂಡಾಗ ತೀರ್ಥಹಳ್ಳಿಲಿ ಹೋಗಿ ಶೂಟ್ ಮಾಡಬೇಕು ಅಂತ. ತೀರ್ಥಹಳ್ಳಿಲಿ ಹೋಗಿ ಶೂಟ್ ಮಾಡಬೇಕು ಅಂದಾಗ ಏನು ಮಾಡೋದು ಪ್ಲ್ಯಾನ್ ಮಾಡಿದ್ವಿ. ನಾನು ವೈಫಿಗೆ ಹೇಳಿದೆ, ಅಲ್ಲೇ ಹೋಗ್ಬಿಟ್ಟು ಆಡಿಷನ್ ಮಾಡಿಬಿಡೋಣ. ಅವಳು ಅಂದ್ಲು, ಅಲ್ಲಿ ಹೋಗಿ ಆಡಿಷನ್ ಮಾಡ್ಬೋದು, ಎಲ್ಲ ಗದ್ದೆ ಕೆಲಸ, ತೋಟದ ಕೆಲಸ, ಅದು ಇದು ಬ್ಯುಸಿ, ಯಾರು ಬರ್ತಾರಲ್ಲಿ? ಬೆಂಗಳೂರಲ್ಲರೇ ಬರ್ತಾರೆ. ಬೆಂಗಳೂರಲ್ಲಿ ಬರ್ತಾರೆ, ಆ ಮಕ್ಳಿಗೆ ಯಾವಾಗ ಚಾನ್ಸ್ ಸಿಗೋದು? ನಾವು ಹೋದಾಗೆಲ್ಲ ನೋಡ್ತೀವಿ, ತುಂಬ ಪ್ರತಿಭೆಗಳಿರ್ತಾರೆ. ಅವ್ರು ಇಲ್ಲಿಗೆ ಯಾವುದು ಆಡಿಷನಿಗೆ ಬರೋಕ್ಕಾಗಲ್ಲ. ನಾವೇ ಅಲ್ಲ ಆಡಿಷನ್ ಮಾಡಿ ಚೆಕ್ ಮಾಡೋಣ ಅಂತ ಮಾಡಿದ್ವಿ. ಒಂದು 150 ಜನ ಸೇರಿತ್ತು ಸರ್. 150 ಜನಕ್ಕೂ ಆ್ಯಕ್ಟಿಂಗ್ ಕೊಡಿಸ್ಬೇಕು, ಹಂಗಿದ್ರು ಹೆಂಗೆ ಮಾಡೋದು ಅಂತೇಳಿ ಅದರಲ್ಲಿ ಒಂದು ಫಿಲ್ಟ್ರು 50. ಒಂದು ಸ್ಕೂಲ್ ತುಂಬ್ಸೋಕ್ಕಾದ್ರೂ 50 ಜನ ಬೇಕು. ಅಲ್ಲೇನಾಗುತ್ತೆ ಅಂದರೆ ಅವ್ರ ಪ್ರಾಬ್ಲಮ್ ಅಲ್ಲ, ಸಿನಿಮಾ ಗೊತ್ತಿಲ್ಲ. ಒಂದು ಪೊಸಿಷನ್ ನಿಲ್ಲಿಸಿದ್ರೆ ಅಪ್ಪ ಅಲ್ಲಿಂದ ಸನ್ನೆ ಮಾಡ್ತಾನೆ, ಏಯ್ ಮುಂದಿತ್ಕ ಅಂತ. ಯಾಕಂದರೆ ಆ ಅಪ್ಪಂಗೇನು ಮುನ್ನಿತ್ರೆ ಕಾಣ್ತಾರೆ, ಹಿನ್ನಿತ್ರೆ ಕಾಣಲ್ಲ ಅಂತ. ಬಟ್ ಇದು ಸಿನಿಮಾ ಸ್ಕೋಪ್ ಎಲ್ಲಿದ್ರೂ ಕಾಣ್ತೀವಿ. ಆ ಥರ ನಾಲೆಡ್ಜನ್ನು ಅವರಿಗೆ ಹೇಳಿ, ಆಮೇಲೆ ಮಕ್ಕಳಿಗೆ ಕ್ಯಾಮ್ರಾ ಸೆನ್ಸ್ ಇಲ್ಲ. ಇದರಲ್ಲಿ ಬುಲ್ಲಿ ಅಂತ ಮಾಡ್ಯಾನ, ಸಖತ್ತಾಗಿ ಮಾಡ್ಯಾನ ಅವನು ಒಂದಿನ ಪ್ರಾಕ್ಟೀಸಿಗೆ ಬಂದೇ ಇಲ್ಲ, ಓಡೋಗೋಗ್ಬಿಟ್ಟಿತ್ತು ಅವನು. ಆಮೇಲೆ ಈಗ ನೋಡಿದ್ರೆ ಅವನಂತ ಪಂಟ್ರಿಲ್ಲ ಡೈಲಾಗಲ್ಲಿ, ಸಿನಿಮಾದಲ್ಲಿ ಹಂಗೆ ಬಂದಿದೆ. ಆ ಕೂಡ್ಸೋದೇನೆಂದರೆ ಆಡಿಷನ್ ಆಯಿತು ಸರ್. ಆಡಿಷನ್ ಆದಮೇಲೆ ನೀವು ನಂಬಲ್ಲ, ನಮ್ಮ ಹತ್ರ ಸ್ವಲ್ಪ ದುಡ್ಡಿತ್ತು, ಆಯಿತಾ? ಸ್ವಲ್ಪ ಅಂದರೆ ಈ ಸಿನಿಮಾಗೆ ಒಂದು 100 ರೂಪಾಯಿ ಬೇಕು ಅಂದರೆ 20 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಬೆಂಗಳೂರಲ್ಲಿ ಒಬ್ಬರು ಟೈಅಪ್ ಆಗಿದ್ರು. ಯಾವಾಗ ನಾವು ಆ ಕಡೆದೇ ಮಾಡ್ತೀವಿ ಅಲ್ಲಿ ಅಂದಾಗ ಇವರು ಸ್ವಲ್ಪ ಇದಾದರು. ಬಟ್ ಒಬ್ಬ ನಿರ್ದೇಶಕಂಗೆ ಕತೆನೇ ಗಟ್ಟಿ. ಆಮೇಲೆ ನಾನು ಯಾವಾಗ ಮತ್ತು ನನ್ನ ಕತೆನ ಮಾಡೋದು? ಆಯಿತು, ನಾನು ಹೋಗಿ ನಿಮ್ಮ ಪ್ರೊಡ್ಯೂಸರ್ನೂ ಒಪ್ಪಿಸ್ತೀನಿ. ನಿಮ್ಗೆ ಇಷ್ಟ ಆಗ್ಬಿಟ್ರೆ ಕನ್ನಡ ಜನತೆ ಪೂರ ಒಪ್ಪಿಬಿಡುತ್ತಾ? ಅದಕ್ಕೆ ನೀವು ಗ್ಯಾರಂಟಿ ಕೊಡ್ತೀರಾ? ಅದು ಬಂದ್ಬಿಡುತ್ತೆ ನನಗೆ. ನಾನು ಮಾಡಿದ್ನ ಒಪ್ಪಲ್ಲ ಅನ್ನೋದು ನಾನು ಹೆಂಗೆ ಹೇಳಲಿ, ಅಥವಾ ಅವ್ರು ಹೆಂಗೆ ಹೇಳ್ತಾರೆ? ಅದು ಮಾಡಿ ತೆರೆ ಮೇಲೆ ಬಂದಮೇಲೆ ಗೊತ್ತಾಗೋದು. ಸೊ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇರೋದು. ನಾವೇನು ಮಾಡಿದ್ವಿ, ಆಯಿತು ಆಡಿಷನ್ ಮಾಡಿದ್ವಿ. ಆಡಿಷನ್ ಮಾಡಿದ ಮೇಲೆ ನಮ್ಮ ತಲೆಯಲ್ಲಿ ಇಷ್ಟು ಜನ ಮಕ್ಕಳಲ್ಲಿ ಯಾರು ಪ್ರೊಡ್ಯೂಸ್ ಮಾಡ್ಬೋದು? ಅಮ್ಮಂದರು ಯಾರು ಸಿಗ್ಬೋದಾ? ಯಾವುದು ಅಂಥ ಮುಖಗಳು ಕಾಣಲ್ಲ, ಎಲ್ಲ ಕಷ್ಟಗಳು ಕಂತಿದ್ರು. ಸರಿ ಅಂದ್ಬಿಟ್ಟು ಆದರೂ ಒಂದು ಅಪ್ರೋಚ್ ಹಾಕಿದ್ವಿ, ನೀವೆಲ್ಲ ಒಂಚೂರು ಕೈಲಾದ ಮಾಡಬೇಕು, ನಮ್ಮೂರ ಸಂಸ್ಕೃತಿ ಇದನ್ನು ಬಿಂಬಿಸೋಕು, ಬೇರೆಯವ್ರು ಬರಲ್ಲ ಅಂತ. ಇದು ಇದ್ದಿದ್ದು ನ್ಯಾಚುರಲಾಗಿ ಹಾಗೆ. ನಿಮ್ಮೂರ ಕತೆ ನೀವು ಮಾಡ್ಕೊತೀರಿ, ನಾವು ಯಾಕೆ ಹಾಕ್ಬೇಕು ಅಂತ. ಆವಾಗ ಒಂದು ಫೈನ್ ಡೇ ಪಾಪ ರವೀಶ್ ಅಂತ ಇದ್ದರು, ಅವ್ರ ಮೂಲಕ ರವಿ ಶೆಟ್ಟರು ನಮ್ಮ ಗ್ಯಾಂಗ್ ಒಂದು ಸೇರ್ತು ಸರ್. ಒಂದು 7-8 ಜನ 9 ಜನ. ನನಗೆ ಇದೇ ಕುತೂಹಲ ಇದ್ದಿದ್ದು, ಅಂದರೆ ಕ್ರೌಡ್ ಫಂಡೆಡ್ ಎಲ್ಲ ನೋಡಿದ್ದೀವಿ, ಇವ್ರೇನೋ ಇಷ್ಟು ನಾನು ಅದು ಇದು ನೋಡ್ಬಿಟ್ಟೆ ಸಾಕು, ಇಷ್ಟು ಜನ ಪ್ರೊಡ್ಯೂಸರ್ಸ್ ಅಂತ. ಸೊ ಹಂಗಾಗಿ ಒಳ್ಳೆ ಇನಿಷಿಯೇಷನ್, ಹೌದು, ಗುಡ್. ಅವಾಗ ಏನಾಗುತ್ತೆ ಸರ್, ಒಬ್ರಿಗೆ ಬರ್ಡನ್ ಆಗಲ್ಲ. ಆಮೇಲೆ ನಂಗೆ ಇನ್ನೂ ಒಂದು ಖುಷಿ ಆಯಿತು, ಒಬ್ಬ ಪ್ರೊಡ್ಯೂಸರ್ ನಾನು ನಂಬಿಲ್ಲ, 9 ಜನ ನಂಬಿಟ್ರಲ್ಲ ಒಂದೇ ಸರಿಗೆ. ಅದೇ ಪ್ಲಸ್ ನಮ್ಮ ಸಿನಿಮಾದಲ್ಲಿ 9 ಜನ ಜೊತೆಗೆ 6 ಜನ ಕಲಾವಿದರಾಗಿದ್ದಾರೆ ಅದರಲ್ಲಿ. ಅದು ಸುಮ್ಮನೆ ಏನಲ್ಲ, ಅಲ್ಲೇನಾಯಿತು, ನೀವೀಗ ಇನ್ವೆಸ್ಟ್ ಮಾಡ್ತೀರಿ, ನಿಮ್ಗೆ ಸಿನಿಮಾ ಮೇಲೆ ಪ್ರೀತಿ ಇದ್ದೇ ನೀವು ಇನ್ವೆಸ್ಟ್ ಮಾಡ್ತೀರಿ. ನೀವು ಒಂಚೂರು ಅಲ್ಲಿ ಕಾಣಿಸ್ಕೊಂಡ್ರೆ ಆ ಸ್ಕ್ರೀನ್ ಫೀಲ್ ಇರುತ್ತೆ. ದುಡ್ಡು ಹಾಕಿದ್ದು ಜೊತೆಗೆ ಒಂದು ಆತ್ಮತೃಪ್ತಿ ಇರಲಿ ಅಂತ ನಾನೇನು ಮಾಡಿದೆ, ಒಂದು ಕ್ಯಾರೆಕ್ಟರ್ಗಳು ಡೈಲಾಗ್ ಕೊಟ್ಟು ನೋಡಿದೆ. ಸೊ ಅವರು ತುಂಬ ಪ್ರಾಕ್ಟೀಸ್ ಮಾಡ್ಯಾರ, ಇವ್ರ ಜೊತೆಗೆ ಎಲ್ಲ ಪ್ರೊಡ್ಯೂಸರ್ಗಳು ಪ್ರಾಕ್ಟೀಸ್ ಮಾಡಿದ್ರು. ಆದರೆ ಯಾರಿಗೆ ಯಾವ ಕ್ಯಾರೆಕ್ಟರ್ ಅಂತ ನಾನು ಹೇಳಿರಲಿಲ್ಲ. ಆ ಟೈಮಿಗೆ ಹೇಳ್ತಿದ್ದೆ, ಬಂದು ಮಾಡಿಕೊಟ್ಟು ಹೋಗೋರು. ಅಂದರೆ ಈ ಥರ ಶುರುವಾಗಿದ್ದಿದ್ದು. ಇವತ್ತು ಇಲ್ಲಿವರೆಗೆ ಬಂದು ನಿಂತಿದೆ ಅಂದರೆ ಸರ್ ಗಾಡ್ ಗ್ರೇಸು. ಇನ್ನೊಂದು ಇಂಡಸ್ಟ್ರಿಯಲ್ಲಿ ನಮ್ಗೆ ಇನ್ನೂ ಊಟ ಮಾಡೋ ಋಣ ಇದೆ ಅಂತ. ನೇಹ, ನಿಮ್ಮ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ, ನಿಮ್ಮದು ಟ್ರಾವೆಲ್ ಈ ಸಿನಿಮಾಗೆ ನಿಮಗೂ ಆಡಿಷನ್ ಮಾಡಿದ್ರಾ? ನಾನು ಕಾಲೇಜಿಗೆ ಬಂದಿದ್ರು ಆಡಿಷನ್ಗೆ. ನಾನು ಡಿಗ್ರಿ ಇದ್ದೆ ಇವಾಗ ಡಿಗ್ರಿ ಔಟ್ಪುಟ್ ಆಗಿದೆ. ಆಡಿಷನ್ ಬಂದಾಗ ಅಲ್ಲಿಂದ ಆಫೀಸಿಗೆ ಬಂದಿದ್ದೆ. ಆಮೇಲೆ ಅಲ್ಲಿ ಮತ್ತೆ ಆಡಿಷನ್ ಮಾಡಿ, ಅಂದರೆ ಮಲೆನಾಡು ಸ್ಲ್ಯಾಂಗ್ ಇತ್ತು. ಆಮೇಲೆ ಅಂದರೆ ನಮಗೆ ಅದು ಹಿಡ್ತಾ ಇತ್ತು, ಮಲೆನಾಡಲ್ಲೇ ಆಬ್ವಿಯಸ್ಲಿ ಇರೋದ್ರಿಂದ ಹಿಡ್ತಾ ಇತ್ತು.
ಮಲ್ನಾಡ್ ಸ್ಲ್ಯಾಂಗು ಆಮೇಲೆ ಕಾನ್ಫಿಡೆನ್ಸು ಎಲ್ಲ ನೋಡಿ ಮಂಜು ಸರ್ ಸೆಲೆಕ್ಷನ್ ಮಾಡಿಕೊಂಡ್ರು. ನಮಗೆ ಫಸ್ಟು ಯಾವ ರೋಲ್ ಅನ್ನೋದು ಕೊಟ್ಟಿರಲಿಲ್ಲ, ಅಂದರೆ ಡೈಲಾಗ್ಸ್ ಕೊಡ್ತಾಯಿದ್ರು ಫಸ್ಟ್ ಹಾಗೆ ಎಲ್ಲ ಮರ್ಜ್ ಮಾಡ್ತಿದ್ದೆ ಎಲ್ಲ ಅವ್ರದ್ದು ಇವ್ರದ್ದು ನನಗೆ ಕಂಡುಹಿಡಿಬೇಕಲ್ಲ ಯಾವ ಕ್ಯಾರೆಕ್ಟರ್ ಯಾರು ಕೂರ್ತಾರೆ ಅಂತ. ನಮ್ಗೆ ಯಾವ್ದು ಫಸ್ಟೇ ಫಿಕ್ಸ್ ಆಗ್ಬಿಟ್ರೆ ಇವ್ರು ಹಿಂಗಿರ್ತಾರೆ ಹಾಕಿ ಇವ್ರದ್ದು ಹಾಕಿ ನಾನು ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಹಂಗೆ. ಭಿಕ್ಷುಕಿ, ಅಜ್ಜಿ ಎಲ್ಲ ರೋಲು ಯಾವ್ದು ಕೊಟ್ಟಿಲ್ಲ ಅಂತ ಇಲ್ಲ. ಮಗುದು ಕೊಟ್ಟಿದ್ದಾರೆ, ಆಂಟಿದು ಕೊಟ್ಟಿದ್ದಾರೆ, ಅಲ್ಲಿವರೆಗೂ ಎಲ್ಲ ರೋಲು ಕೊಟ್ಟಿದ್ದಾರೆ. ನಮಗೆ ಕನ್ಫ್ಯೂಷನ್, ಇವ್ರು ಯಾವ್ದು ನಮಗೆ ಕೊಡ್ತಾರೆ, ಸೆಲೆಕ್ಷನ್ ಆಗಿದ್ದೀನ ಅಂತಾರೆ, ಯಾವುದು ಕೊಡ್ತಾ ಇಲ್ವಲ್ಲ, ಯಾವುದು ಅಂತ. ಶೂಟಿಂಗ್ ಇನ್ನೇನು 15 days ಇದೆ ಅನ್ನುವಾಗ ವೀಣಾ ಅನ್ನೋ ಕ್ಯಾರೆಕ್ಟರ್ ಅಂತ ನನಗೆ ಕೊಟ್ಟರು. ಅಂದರೆ ನಾನು ಇವರು ವೈಫ್ ಆಗಿ ಮಾಡಿರೋದು, ನನಗೊಂದು ಮಗಳು ಇರೋ ಥರ ವೀಣಾ ಅನ್ನೋ ಕ್ಯಾರೆಕ್ಟ್ರು. ಅಂದರೆ ವೀಣಾ ಕ್ಯಾರೆಕ್ಟ್ರು ಹೆಂಗಪ್ಪ ಅಂದರೆ ಗಾಸಿಪ್ ಲೇಡಿ, ಫುಲ್ ಗಾಸಿಪ್ ಲೇಡಿ. 3 ಜನ, ಇಡೀ ಊರಿಗೆ 3 ಜನ ಲೇಡೀಸು, ಲಕ್ಷ್ಮಿ, ವೀಣಾ, ಯಶೋಧ ಅಂತ 3 ಜನನೂ ಗಾಸಿಪ್ಪೆ. ಅವ್ರಿಗೆ ಬೇರೆ ಏನು ಅವ್ರಿಗೆ ಕೆಲಸನೇ ಇಲ್ಲ. ಏನಾದ್ರು ವಿಷಯ ಗೊತ್ತಾಯಿತು ಪಕ್ಕದ ಮನೆಗೆ ಹೋಗಿ ಹೇಳು, ಅದೇ ಕೆಲಸ ಅವರಿಗೆ, ಗಾಸಿಪ್. ಆ ಥರ ರೋಲ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಆ ಕಾಸ್ಟ್ಯೂಮಲ್ಲಿ ನೋಡಿದ್ರೆ ನಾನೇ ಅನಿಸ್ತೀನಿ, ಅಷ್ಟು ಡಿಫ್ರೆಂಟಾಗಿ ತೋರಿಸಿದ್ದಾರೆ ನನ್ನ. ತುಂಬ ಚೆನ್ನಾಗಿದೆ. ನನಗೆ ಆ ರೋಲ್ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ. ಎಲ್ಲ ರೋಲು ಡಿಫ್ರೆಂಟಾಗಿ ಮಾಡಬೇಕು ಅಂತಾರಲ್ಲ, ನಾನು ಅದರಲ್ಲಿ ಆಂಟಿ ರೋಲ್ ಮಾಡಿ ಜೀವಿಸಿದ್ದೀನಿ ಸರ್. ಅಂದರೆ ಡೈರೆಕ್ಟ್ರು ಈ ಒಂದೇ ಪಿಕ್ಚರಲ್ಲಿ ನಿಮಗೆ ಮಲ್ಟಿ ರೋಲ್ಸ್ ಕೊಟ್ಬಿಟ್ಟಿದ್ದಾರೆ ಹಂಗಾರೆ ಆಲ್ರೆಡಿ. ಸ್ಕ್ರೀನ್ ಮೇಲೆ ಮಾತ್ರ ಒಂದು ರೋಲ್ ಬರ್ತಿದೆ ಅಷ್ಟೇ. ತುಂಬ ಕ್ಯೂರಿಯಾಸಿಟಿ ಇದೆ. ಲಕ್ಕಿ ಅಲ್ವಾ ನೀವು, ಫಸ್ಟ್ ಸಿನಿಮಾಗೆ ಇಷ್ಟು ಪಾತ್ರಗಳು ಒಂದೇ ಸಿನಿಮಾದಲ್ಲಿ ಸಿಕ್ಕಿರೋ? ಅಲ್ಲ, ಅದು ಫಸ್ಟ್ ಆಡಿಷನ್ ಮಾಡುವಾಗ ಎಲ್ಲ ಕೊಟ್ಟು ಹಿಂಗೆ ಮಾಡ್ಬೋದು ಅನ್ನೋದು, ಅದರಲ್ಲೂ ವರ್ಕ್ಶಾಪಲ್ಲೇ ನಮ್ಗೆ ಈ ಥರ ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಸ್ಕ್ರೀನ್ ಮೇಲೆ ಈ ಥರ ಮಾಡಿದಾಗ ಹೆಂಗೆ ಬರ್ತೀವಿ ಅನ್ನೋ ನೋಡೋ ಕ್ಯೂರಿಯಾಸಿಟಿ ತುಂಬ ಇದೆ. ವೈಯಕ್ತಿಕವಾಗಿ ನಿಮಗೆ ಗಾಸಿಪ್ ಮಾಡೋಕ್ಕೆ ಇಷ್ಟನಾ, ಕೇಳೋಕ್ಕೆ ಇಷ್ಟನಾ? ಅಲ್ಲ, ಗಾಸಿಪ್ ಮಾಡೋ ಏಜ್ ಅಲ್ಲ ನಂದು ಇವಾಗ, ಬಟ್ ಆದರೆ ಗಾಸಿಪ್ ರೋಲ್ ಸಿಕ್ಕಿದೆ, ನೋಡ್ಬೇಕು ಇನ್ನು ಗಾಸಿಪ್ ಆಗ್ಬೋದು, ಗಾಸಿಪ್ ಆಗ್ಬೋದು, ಗೊತ್ತಿಲ್ಲ. ಬಂದ್ಮೇಲೆ ಆಗಲೇಬೇಕು, ಆಗತ್ತೆ, ಆಬ್ವಿಯಸ್ಲಿ ಆಗತ್ತೆ, ಆ ರೋಲ್ ನೋಡಿದ್ಮೇಲೆ ಆಗತ್ತೆ. ಈ ಥರದೊಂದು ವಿಷಯಗಳು ಬಂದಾಗ ಅಂದರೆ ತುಂಬ ಜನಕ್ಕೆ ಮನಸ್ಥಿತಿ ಇರಲ್ಲ. ಓಕೆ, ಸಿನಿಮಾ ಅಂದರೆ ಎಂಜಾಯ್ ಮಾಡ್ತಾರೆ, ನೋಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಅದೊಂದು ಇಂಟ್ರೆಸ್ಟ್ ಬರುತ್ತಲ್ಲ, ಓಕೆ ಈ ಥರದೊಂದು ಪ್ರಾಡಕ್ಟ್ಗೆ ನಾವು ಕೈ ಜೋಡಿಸೋಣ, ನಾವು ಜೊತೆಯಾಗೋಣ ಅನ್ನೋದು ಆ ಮನಸ್ಸುಗಳು ಕಡಿಮೆ. ಅದು ಇವತ್ತು ಒಂದು ಪ್ರೊಡ್ಯೂಸರ್ ಹುಡುಕ್ಬೇಕಾದ್ರೆ ಎಷ್ಟು ದೊಡ್ಡ ಎಫರ್ಟ್ ಇದೆ ಅನ್ನೋದು ಗೊತ್ತಿದೆ. ಇಂಥ ಹೊತ್ತಲ್ಲಿ ನೀವು ನಿಮ್ಗೆ ಏನು ಅನ್ನಿಸ್ತು ಅವ್ರ ಕತೆ ಹೇಳಿದಾಗ ಆಗಲಿ, ಅಥವಾ ನಿಮ್ಮವರೆಗೂ ಅಪ್ರೋಚ್ ಬಂದಾಗ? ಆ್ಯಕ್ಚುಲ್ಲು ಇದರಲ್ಲಿ ಕತೆ ಹೇಳ್ಬೇಕಾದ್ರೆ ಮೊದಲು ನಮ್ಮ ಸ್ನೇಹಿತರು ರವೀಶ್ ಅಂತ ಇಲ್ಲೇ ಇದ್ದಾರೆ. ಅವರು ನಾವೆಲ್ಲ ಬೇರೆ ಬಿಸ್ನೆಸ್ಸಲ್ಲಿ ಬೇರೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅವ್ರು ನನಗೆ ಮಾಹಿತಿ ಕೊಟ್ಟರು. ನನ್ನ ಜೊತೆಗೆ ಒಂದು 4 ಜನ ಒಟ್ಟಿಗಿದ್ದವು. ಪ್ರದೀಪ್ ಅಂತ ಇದ್ದಾರೆ, ಒಬ್ರು ಇಲ್ಲಿ ಅರುಣ್ ಅಂತ. ನಾವು ಕೂತ್ಕೊಂಡು ಏನು ಮಾಡ್ಬೋದು ಅಂತ ಅವರೊಂದು ಕಾನ್ಸೆಪ್ಟ್ ಕೊಟ್ಟಾಗ ನೋಡೋಣ ಅಂತ ಮಾತಾಡೋದು. ಅದಕ್ಕೆ 8 ಜನ ಅದು. ಇವಳು ತಂದೆನೂ ಇದ್ದಾರೆ ನಮ್ಮ ಜೊತೆಗೆ.